ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಶೆಟ್ಟಿ ಅವರು ಹೊರಗೆ ಬಂದಾಯಿತು. ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ 100% ಇವರು ಫಿನಾಲೆ ವೀಕಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳಿ. ಯಾಕಂದರೆ ಇದ್ದಷ್ಟು ದಿನವೂ ಕೂಡ ಯಾವುದೇ ಟಾಸ್ಕ್ ಕೊಟ್ಟರೂ ಕೂಡ ಅದನ್ನು ಅದ್ಭುತವಾಗಿ ಆಟ ಆಡಿ ಕನ್ನಡಿಗರ ಮನಸ್ಸನ್ನು ಗೆದ್ದು ರಾಶಿಕಾ ಶೆಟ್ಟಿ ಅವರು ಹೊರಗೆ ಬಂದಿದ್ದಾರೆ. ಅವರ ತಮ್ಮ ಲಿಖಿತ್ ಶೆಟ್ಟಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನಮಸ್ತೆ ಸರ್. ಅಕ್ಕ ತುಂಬ ಚೆನ್ನಾಗಿ ಆಟ ಆಡಿದ್ರು. ಕೊಟ್ಟಂಥ ಟಾಸ್ಕನ್ನು ಯಾವುದೋ ಕ್ರೀಡಾಪಟು ಅವರ ಮೈಯೊಳಗೆ ಇದ್ದಂಗೆ ಅನಿಸ್ತಿತ್ತು. ಪ್ರತಿಯೊಂದನ್ನು ಕೂಡ ಏನೇ ಕೊಟ್ಟರು ಅದನ್ನು ತುಂಬ ಅದ್ಭುತವಾಗಿ ಆಟ ಆಡಿ ಅಂದ್ಕೊಂಡಿದ್ವಿ ನಾವು ಫಿನಾಲೆ ವೀಕಲ್ಲಿ ಇರ್ತಾರೆ ಅವರು ಅನ್ನೋ ಥರ. ಅನ್ಎಕ್ಸ್ಪೆಕ್ಟೆಡ್ ಹೊರಗೆ ಬಂದರು. ಆ ಸಂದರ್ಭದಲ್ಲಿ ನಿಮಗೆ ಹೇಗಿತ್ತು ಫೀಲ್ ಅಂತ ಹೇಳಿ? ಲೈಕ್ ನನಗೆ ಆ್ಯಕ್ಚುಲಾಗಿ ಫಸ್ಟ್ ನಂಬೋಕ್ಕಾಗಿಲ್ಲ. ಅಂದ್ಕೊಂಡಿದ್ದೆ ಅವಳು ಗ್ರ್ಯಾಂಡ್ ಫಿನಾಲಲ್ಲಿ ಅಂತ ಟಾಪ್ 5 ಒಬ್ಳು ಹಾಗೇ ಇರ್ತಾಳೆ ಅಂತ ನನಗೆ ಗೊತ್ತಿತ್ತು. ಬಿಕಾಸ್ ನಾನು ಹೊರಗಡೆ ಎಲ್ಲರೂ ಲೈಕ್ ರೆಸ್ಪಾನ್ಸ್ ನೋಡಿದ್ರಿಂದ ನನಗೆ ಗೊತ್ತಿತ್ತು ಸಖತ್ ಸ್ಟ್ರಾಂಗ್ ಇದ್ಲು. ಯಾವ ಗೇಮ್ ಅಂತ ಬಂದರೂ ಬಿಟ್ಕೊಡ್ತಾ ಇರಲಿಲ್ಲ. ಮನೇಲಿ ಜಗಳ ಆಗಿರ್ಬೋದು, ಮಾತಾಗಿರ್ಬೋದು, ಎಲ್ಲದರಲ್ಲೂ ತುಂಬ ಚೆನ್ನಾಗಿದ್ಲು. ಬಟ್ ನನಗೆ ಹಿಂಗೆ ಎವಿಕ್ಟ್ ಆಗ್ತಿದೆ ಅಂತ ಕಾಲ್ ಬಂದಾಗ ಲೈಕ್ ನಂಗೆ 2 ಸೆಕೆಂಡ್ ನಾನು ನಂಬೋಕ್ಕಾಗಿಲ್ಲ. ನಾನು ನಮ್ಮ ಮನೆಯವ್ರ ಜೊತೆ ಮಾತಾಡಿದೆ. ನಮ್ಮ ಮನೆಯವ್ರ ಜೊತೆ ಕನ್ಫರ್ಮ್ ಮಾಡ್ಕೊಂಬತ್ತೆ ಅಂತೆಲ್ಲ ಹೇಳಿದ್ರು. ಮತ್ತೆ ಕನ್ಫರ್ಮ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಇಲ್ಲ ಎವಿಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಸೊ ಅವಾಗ ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಇನ್ನೊಂದು ವೀಕ್ ಇತ್ತು. ಆ ಒಂದು ಗೆಲ್ಲಕ್ಕೆ ಅವಳು ಎಷ್ಟು ಎಫರ್ಟ್ಸ್ ಹಾಕಬೇಕಾಗಿತ್ತು, ಸಖತ್ ಎಫರ್ಟ್ಸ್ ಹಾಕಿದ್ಲು. ನಮ್ಗೆ ಸ್ವಲ್ಪ ತುಂಬ ಪ್ರೌಡ್ ಇತ್ತು ನಮಗೆ. ಸೊ ಒಂದು ಕಡೆ ಎಲ್ಲೋ ಬೇಜಾರಾಯಿತು. ಬಿಕಾಸ್ ಏನಕ್ಕೆ ಈ ಥರ ಆಯಿತು ಅಂತ. ಬಟ್ ಅಕ್ಕನ ಹೊರಗಡೆ ಬಂದಮೇಲೆ ಅವಳಿಗೂ ಬೇಜಾರಿತ್ತು. ಬಟ್ ತುಂಬ ಖುಷಿಯಾಗಿದ್ಲು ಅವಳು. ನಮ್ಮ ಜನರು ರೆಸ್ಪಾನ್ಸ್ ನೋಡಿ, ಫ್ಯಾನ್ಸ್ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಯಿತು. ಸೊ ಅವಾಗ ಸ್ವಲ್ಪ ಸಮಾಧಾನ ಇತ್ತು. ಪರವಾಗಿಲ್ಲ, ಅಕ್ಕನೂ ಸ್ವಲ್ಪ ಆರಾಮಾಗಿದ್ದಾಳೆ ಅಂತ ನಮಗೂ ಸ್ವಲ್ಪ ಆರಾಮಾಯಿತು. ಓಕೆ, ಸರ್ಪ್ರೈಸ್ ಆಗಿ ಅವ್ರಿಗೆ ಸರ್ಪ್ರೈಸ್ ಕೆಲವೊಂದು ಕ್ಷಣಗಳನ್ನ ನೀವು ಸೃಷ್ಟಿ ಮಾಡಿದ್ರಿ. ಆ ಕ್ಷಣದ ಬಗ್ಗೆ ಹೇಳೋದಾದರೆ ಅದೆಲ್ಲ ಅಕ್ಕ ಯಾವ ಥರ ಇಷ್ಟಪಡ್ತಾರೆ ಹೊರಗೆ ಬಂದಾಗ? ಕೇಕ್ ಕಟ್ ಮಾಡಿದ್ದಾಗಿದ್ದು, ಎಲ್ಲೋ ಕರ್ಕೊಂಡು ಹೋಗಿದ್ದು, ಅದ್ರ ಬಗ್ಗೆ ಹೇಳೋದಾದರೆ? ಲೈಕ್ ನಮಗೆ ಪ್ಲ್ಯಾನ್ ಬೇರೆ ಥರನೇ ಇತ್ತು. ಬಟ್ ಅದಾದಮೇಲೆ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರಿಗೆ ಎಕ್ಸಾಮ್ಸ್ ಅದು ಇದೆಲ್ಲ ಇರ್ತಿತ್ತು. ಸೊ ನಾವು ಬೇಗ ಪ್ಲ್ಯಾನ್ ಮಾಡಬೇಕಂತಾಯಿತು. ನಮಗೆ ಅವಳಿಗೊಂದಿತ್ತು, ನಮಗೆ ಬೇಜಾರಾಗ್ಬಿಟ್ಟಿರ್ತಾಳೆ ಅಂದ್ಕೊಂಡು ಅವಳಿಗೊಂದು ಪ್ರೌಡ್ ಫೀಲ್ ಮಾಡಿಸ್ಬೇಕು. ಲೈಕ್ ರಾಶಿಕಾ ಶೆಟ್ಟಿ ಅಂದರೆ ಏನು ಅಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಮಗೆ ಅದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಇದು ಮಾಡಿ ಅವಳು ತುಂಬ ಖುಷಿ ಪಟ್ಲು ಅದನ್ನು ನೋಡ್ಬಿಟ್ಟು. ಲೈಕ್ ಅವಳಿಗೆ ಎಕ್ಸ್ಪೆಕ್ಟ್ ಇರಲಿಲ್ಲ. ನಾವು ಬಂದಿದ್ವಿ ಎಲ್ಲೋ ಸೆಲೆಬ್ರೇಷನ್ಗೆ ಸುಮ್ಮನೆ ಕರ್ಕೊಂಡು ಹೋಗ್ತಿದ್ವಿ ಹಂಗೆ ಅಂತ ಹೇಳಿದ್ವಿ. ಬಟ್ ಅವಳು ಅದನ್ನು ನೋಡಿ ಅವಳು ತುಂಬ ಖುಷಿ ಪಟ್ಲು. ಸೊ ನಮಗೆಲ್ಲ ಒಂದು ಕಡೆ ನಾವು ಹಾಕಿದ ಎಫರ್ಟ್ಸ್ಗೆ, ನಮ್ಮ ಪ್ಲ್ಯಾನ್ಗೆ ಒಂದು ಕಡೆ ನಮಗೂ ಖುಷಿ ಆಯಿತು. ಅವಳು ಖುಷಿ ಪಟ್ಟಿದ್ದಕ್ಕೋಸ್ಕರ. ನಿಮ್ಮ ಮನೆಯ ಬೆನ್ನೆಲುಬು ಅಂತ ಹೇಳಿದರೆ ಅದು ನಿಮ್ಮ ಅಕ್ಕ. ಹೇಗೆ ನಿಂತ್ಕೊಂಡ್ರು ಮನೆಗೆ ಅವರು ಸ್ಟ್ರಾಂಗ್ ಆಗಿ ಅಂತ ಹೇಳಿ? ಅಕ್ಕನ ಬಗ್ಗೆ ಹೇಳೋದಾದರೆ, ಆಕೆ ಕೆಲಸದ ಬಗ್ಗೆ ಹೇಳೋದಾದರೆ, ನಿಮ್ಮನ್ನು ಹೇಗೆ ಅವ್ರು ಕಾಪಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳೋದಾದರೆ? ಲೈಕ್ ಅವಳು 19-20 ಇಯರ್ಸಿಂದನೂ ಲೈಕ್ ಮನೇನ ಒಂದು ಚೆನ್ನಾಗಿ ಇದು ಮಾಡಬೇಕು, ಅಪ್ಪ ಅಮ್ಮ ನನ್ನ ತಮ್ಮ ಅವ್ರನ್ನೆಲ್ಲ ಒಂದು ಚೆನ್ನಾಗಿ ಸ್ಟ್ಯಾಂಡ್ ಮಾಡಿಸ್ಬೇಕಂತ ಅವಾಗಲಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಅವಳು. ಅವಳು ಕೆಲಸ ಅಂತ ಬಂದರೆ ಯಾವತ್ತೂ ಅವಳು ಹಿಂದೆ ಕಾಲು ಮಾಡಲ್ಲ. ಅವಳಿಗೆ ಏನೇ ಇತ್ತು ಅಂದರೂ ಇವಾಗ ಒಂದು ಆನ್ ಟೈಮ್ ಇರ್ತಾಳೆ ಅಥವಾ ಬೇಗನೆ ಹೋಗ್ಬಿಟ್ಟಿರ್ತಾಳೆ. ಸೊ ಅವಳು ಕೆಲಸ ಅಂತ ಬಂದರೆ ತುಂಬ ಚೆನ್ನಾಗಿ ಇದು ಮಾಡ್ತಾಳೆ. ಆ್ಯಂಡ್ ನಮಗೆ ನಂತರ ಅವಳಿಂದನೇ ಇವಾಗ ಒಂದು ನಾವು ಈ ಥರ ಇದ್ದೀವಿ. ಲೈಕ್ ಅವಳೊಂದು ಇವಾಗ ರಾಶಿಕಾ ಶೆಟ್ಟಿ ಅವ್ರ ತಮ್ಮ ಅಥವಾ ಅಪ್ಪ ಅಮ್ಮ ಅಂತ ಹೇಳಿ ನಮಗೊಂದು ಪ್ರೌಡ್ ಫೀಲ್ ಆಗುತ್ತೆ. ಲೈಕ್ ನಿಮ್ಮ ಮಗಳು ಇಷ್ಟೊಂದು ಸ್ಟ್ರಾಂಗ್ ಅಂತ ಅಪ್ಪ ಎಲ್ಲ ಆಚೆ ಹೋದ್ರು ನಿಮ್ಮ ಮಗಳು ಏನೇ ಸಖತ್ತಾಗಿ ಏನು ಮಾಡ್ತಾಳೆ, ನಿಮ್ಮ ಮಗಳು ಇಷ್ಟು ಸ್ಟ್ರಾಂಗ್ ಇದ್ದಾಳ, ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕಂತ ಹೇಳ್ತಾರೆ. ಸೊ ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಲೈಕ್ ಅಪ್ಪ ಅಮ್ಮಂಗೆ ಆ ಥರ ಒಂದು ಮಕ್ಕಳು ಏನೋ ಒಂದು ಇದು ಮಾಡಿದಾಗ ಅವ್ರಿಗೊಂದು ನೆಕ್ಸ್ಟ್ ಲೆವೆಲ್ ಪ್ರೌಡ್ ಫೀಲ್ ಇರುತ್ತೆ. ಸೊ ಅದೆಲ್ಲ ರೆಸ್ಪಾನ್ಸ್ ನೋಡೋ ಟೈಮಲ್ಲಿ ಅಪ್ಪ ಅಮ್ಮ, ನಮ್ಮ ಅಪ್ಪನ ಫ್ರೆಂಡ್ಸ್, ಅಮ್ಮನ ಫ್ರೆಂಡ್ಸ್ ಎಲ್ಲರೂ ಕಾಲ್ ಮಾಡಿ ತುಂಬ ಖುಷಿಯಿಂದ ಮಾತಾಡ್ತಾರೆ. ಸೊ ಅದೆಲ್ಲ ನೋಡಿದಾಗ ತುಂಬ ಸಖತ್ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿಲಿ ಅವಳೇ ನಮಗೆ ಎಲ್ಲ ಲೈಕ್ ನೋಡ್ಕೋತಾ ಇರೋದು. ಅವಳು ನಮ್ಮ ಹಿಂದೆ ನಿಂತಿದ್ದಾಳೆ. ಏನೇ ಆಯಿತು ಅಂತಂದರೂ ಅವಳು ಎದುರುಕೋಬಿಡಿ ನಾನಿದ್ದೀನಿ. ಲೈಕ್ ಅವಳೊಂದು ಬ್ಯಾಕ್ ಬೋನ್ ಆಗಿದ್ದಾಳೆ ಮನೆಗೆ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಯಾವುದೇ ಕಾಸ್ಟ್ಯೂಮ್ ಹಾಕಿದ್ರು ಕೂಡ ಅದು ಸೂಪರಾಗಿ ಒಪ್ತಾ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿ ರೆಡಿ ಆಗ್ತಾಯಿದ್ರು ಕೂಡ. ಅದನ್ನು ನೋಡುವಾಗ ನಿಮಗೆ ತಮ್ಮನಾಗಿ ಎಷ್ಟು ಖುಷಿ ಆಗ್ತೈತಿ, ನನ್ನ ಅಕ್ಕ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿ. ಲೈಕ್ ಅವಳು ಎಲ್ಲೇ ಆಚೆ ಹೋಗ್ಬೇಕಂದ್ರೆ ಯಾವುದೇ ಫಂಕ್ಷನ್, ಯಾವುದೇ ಪ್ರೋಗ್ರಾಮ್ ಏನಕ್ಕಾದ್ರೂ ನಾನೇ ಡ್ರೆಸ್ ಸೆಲೆಕ್ಟ್ ಮಾಡೋದು. ಅವಳು ಫಸ್ಟ್ ನನಗೆ ಕೇಳೋದಳು ಯಾವುದು ಇವಾಗ ಏನೇ ಹಾಕೋಬೇಕಂದ್ರೆ ಇದನ್ನು ಹಾಕೊಳ್ಳ, ಈ ಜ್ಯುವೆಲ್ರಿ ಹಾಕೊಳ್ಳ, ಫಸ್ಟ್ ನನಗೆ ಕೇಳೋದಳು. ಅಪ್ಪ ಅಮ್ಮ ಯಾರಿಗೂ ಅವಳಿಗೆ ಕೇಳೋಕೆ ಹೋಗಲ್ಲ. ಸೊ ಎಲ್ಲ ನಾನೇ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದಿದ್ದು. ಸೊ ನನಗೊಂದು ಕಡೆ ಇತ್ತು, ಅಯ್ಯೋ ಇವಾಗ ಇಷ್ಟ ಆಗಲ್ವ ಏನು ಎತ್ತ ಅಂತ. ಬಟ್ ಒಳಗಡೆ ಬಿಗ್ ಬಾಸ್ ಸೀಸನಲ್ಲೇ ಎಲ್ಲರಿಗೂ ಹೊರಗಡೆ ಒಂದು ಡ್ರೆಸ್ಗೇನೆ ಸಪ್ರೇಟ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗೋಯ್ತು ಅವಳದು. ಯಾರು ಈ ಥರ ಆಗ್ತಿರ್ಲಿಲ್ಲ. ಬಟ್ ನನಗೆಲ್ಲ ಮೆಸೇಜ್ ಮಾಡೋರು ತುಂಬ ಚೆನ್ನಾಗಿ ಕಳಿಸ್ಕೊಡ್ತಾ ಇದ್ದೀರಾ ಹಂಗೆ ಅಂತ. ಅದೆಲ್ಲ ನೋಡಿದಾಗ ಅನಿಸ್ತು, ಹಾಂ ನಾವೆಲ್ಲ ನಾನೇ ಕಳಿಸ್ಕೊಡ್ತೀವಿ ಇದೆಲ್ಲ ಕೋಆರ್ಡಿನೇಟ್ ಮಾಡಿಬಿಟ್ಟು. ಸೊ ಅವಾಗ ಅನಿಸ್ತು ಪರವಾಗಿಲ್ಲ, ನಾನು ಕಳಿಸ್ಕೊಟ್ಟಿದ್ಕೂ ಜನರು ಯಾವಾಗ ಅದೊಂದು ಡ್ರೆಸ್ಗಂತಲೇ ಎಲ್ಲರೂ ಎಲ್ಲೇ ಹೋದ್ರೂ ಡ್ರೆಸ್ಗಂತಲೇ ಸಪ್ರೇಟ್ ಫ್ಯಾನ್ ಬೇಸ್ ಇತ್ತು ಅವಳಿಗೆ. ಸೊ ಒಂದು ಕಡೆ ತುಂಬ ಖುಷಿ ಆಯಿತು ನನಗೆ. ಸೊ ನಾನು ಸೆಲೆಕ್ಟ್ ಮಾಡಿದ್ಕೂ ಅಪ್ಪ ಅಮ್ಮ
ಟಿ ವಿಲಿ ಮಗಳನ್ನ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಇವನ್ ನೀವು ಕೂಡ ಹಿಂಗೆ ತಿರುಗಿ ನೋಡಿರ್ತೀರ ಏನು ಮಾಡ್ತಿರ್ತಾರೆ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಂತೇಳಿ ಅಪ್ಪ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಬಿಗ್ ಬಾಸ್ ಮನೇಲಿ ರಾಶಿಕಾ ಅವರನ್ನು ನೋಡುವಾಗ? ಮತ್ತೆ ಅಪ್ಪ ಅಮ್ಮನ ಜೊತೆ ಇರಲಿಲ್ಲ, ನಾನು ಬ್ಯಾಂಗ್ಳೂರಲ್ಲಿ ಒಬ್ಬನೇ ಇದ್ದಿದ್ದು ನಾನು. ಸೊ ಅವಾಗ ನಂಗೆ ಸಿಗ್ತಾಯಿದ್ರು. ನಾನು ಅವರು ಏನೋ ಅಕ್ಕ ಆಟ ಆಡೋ ಟೈಮಲ್ಲಿ ಟಾಸ್ಕ್ ಏನಾರು ಗೆದ್ದಾಗ ಅಥವಾ ಅವಳೇನೋ ಒಂದು ಮಾತಾಡೋ ಟೈಮಲ್ಲಿ ಜಗಳ ಆಡೋ ಟೈಮಲ್ಲಿ ಅವಳೇನೋ ಎಮೋಷ್ನಲ್ ಆದಾಗೆಲ್ಲ ನಾನು ಸುಮ್ಮನೆ ಹಿಂಗೆ ಅಬ್ಸರ್ವ್ ಮಾಡೋ ಟೈಮಲ್ಲಿ ಅವ್ರಿಗೂ ಕಣ್ಣಲ್ಲಿ ನೀರು ಬರೋದು. ಅವಳು ಚೆನ್ನಾಗಿ ಗೆದ್ಬಿಟ್ಲು ಅಂತಂದಾಗ ಅವ್ರಿಗೂ ಒಂದು ಖುಷಿ, ಎಲ್ಲರಿಗೂ ಫೋನ್ ಮಾಡೋರು, ಫ್ಯಾಮಿಲಿ ಎಲ್ಲ ಫೋನ್ ಮಾಡೋರು, ಅಪ್ಪನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡೋರು. ಲೈಕ್ ಅವ್ರು ಹೇಳ್ಕೊತಿರೋ ಗೊತ್ತಾ, ಈ ಮಗಳು ಸಖತ್ತಾಗಿ ಆಡಲು ಅಂದಾಗ ಅವ್ರಿಗೆ ಒಂಥರ ಸಖತ್ ಖುಷಿ ಆಗೋದು ಅಪ್ಪ ಅಮ್ಮಂಗೆ. ನಮಗೆ ಫೋನ್ ಮಾಡಿದ್ದಾರೆ ಹೇಳ್ತಾ ಇದ್ದಾರಲ್ಲ ಅಂತ ತುಂಬ ಚೆನ್ನಾಗಿ ಅನ್ಸೋದು. ಸೊ ನಮಗೆಲ್ಲ ಒಂದು ಕಡೆ ತುಂಬ ಖುಷಿ ಆಯಿತು, ಅಪ್ಪ ಅಮ್ಮ ಇಷ್ಟು ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅವಾಗ ಒಂದು ಕಡೆ ನಮ್ಗೆ ತುಂಬ ಖುಷಿ ಆಯಿತು. ಓಕೆ, ಲಿಖಿತ್ ಶೆಟ್ಟಿ ಅವರು ಕೂಡ ನನಗೆ ನೋಡುವಾಗ ಅನಿಸುತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾವು ಸಿನಿಮಾ ಪತ್ರಕರ್ತರು ಮೇ ಬಿ ನಿಮ್ಮನ್ನು ಕೂಡ ಸಿನಿಮಾ ವಿಚಾರದಲ್ಲಿ ಮುಂದಿನ ದಿನಗಳು ಮಾತಾಡಿಸ್ತೀವಿ ಅನ್ನೋ ಒಂಥರ ಫೀಲ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಹೇಳೋದಾದರೆ? ಲೈಕ್ ಇಂಡಸ್ಟ್ರಿ ದಿನ ನಂಗೆ ಪ್ಲ್ಯಾನ್ ಇಲ್ಲ, ಬಟ್ ಅಕ್ಕಂಗೆ ತುಂಬ ಆಸೆ ಇದೆ ಇಂಡಸ್ಟ್ರಿಗೆ ಬರಬೇಕು ಅಂತ. ಅಪ್ಪ ಅಮ್ಮಂಗಂತೂ ತುಂಬ ಆಸೆ ಇದೆ, ನೀನು ಬರಬೇಕು ಇಂಡಸ್ಟ್ರಿಗೆ. ನಮ್ಮ ಚಿಕ್ಕಿಗಾಗಿರ್ಬೋದು ಎಲ್ಲ ಹೇಳ್ತಿರ್ತಾರೆ, ನೀನು ಪ್ಲ್ಯಾನ್ ಮಾಡಿಬಿಡು ಇವಾಗಲೇ ಹಂಗೆ ಅಂತ ಹೇಳ್ತಿರ್ತಾರೆ. ಬಟ್ ನಾನು ಇವಾಗ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ದೀನಿ. ಸೊ ಆ ಪ್ಲ್ಯಾನ್ ಮುಂದೆ ನೋಡೋದು ಹೆಂಗಾಗುತ್ತೆ ಏನೋ ಅಂತ. ನನಗೂ ಆ್ಯಕ್ಟಿಂಗೆಲ್ಲ ಇಷ್ಟ ಇದೆ, ಬಟ್ ಮುಂದೆ ನೋಡಬೇಕೇನಾಗುತ್ತೆ. ಒಂದು ಅದ್ಭುತ ಜೋಡಿ ಅಂದರೆ ಅದು ರಾಶಿಕಾ ಮತ್ತು ನಮ್ಮ ಸೂರಜ್ ಅವರು. ಆ ಜೋಡಿ ನೋಡಿದಾಗ ತಮ್ಮನಾಗಿ ನಿಮಗೆ ಯಾವ ಥರ ಖುಷಿ ಆಗ್ತಾಯಿತ್ತು? ಅವರಿಬ್ಬರು ಕೆಮಿಸ್ಟ್ರಿ ವರ್ಕ್ ಆಗ್ತಿತ್ತು. ಇವ್ರು ಸ್ವಲ್ಪ ಜೋರಾದರೆ ಇವರು ಸಾಫ್ಟಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ರು. ಅವ್ರು ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ, ನಾನು ತುಂಬ ಸಿಟ್ಟು, ನನಗಿಂತ ಕಾಮಾಗಿರೋ ಹುಡುಗ ಸಿಗಬೇಕು ಅಂತ ಹೇಳಿ ಸೆಟ್ ಆಗ್ತಿತ್ತು. ಇದನ್ನು ನೋಡುವಾಗ ಮನೆಯಲ್ಲಿ ಅವ್ರು ಹೊರಗೆ ಬಂದಾಗ ಸೂರಜ್ ವಿಚಾರಕ್ಕೆ ಏನು ಚರ್ಚೆ ಆಯಿತು ಆ್ಯಂಡ್ ಅವರಿಬ್ಬರು ಜೋಡಿ ನೋಡಿದಾಗ ನಿಮಗೆ ಹೇಗೆ ಫೀಲ್ ಆಗ್ತಿತ್ತು? ಲೈಕ್ ಒಳಗಡೆ ಇದ್ದಾಗ ನಮಗೆ ಒಂದು ಫ್ರೆಂಡ್ಶಿಪ್, ಲೈಕ್ ಒಳಗಡೆ ಅಲ್ಲಿ ಯಾರು ಇರೋಲ್ಲ, ಒಬ್ಬೊಬ್ಬರು ಇರ್ತಾರೆ. ಲೈಕ್ ಅಲ್ಲಿ ಒಳಗಡೆ ಒಬ್ಬರ ಹತ್ರ ಕಂಫರ್ಟ್ ಝೋನ್ ಎಲ್ಲರಿಗೂ ಒಬ್ಬೊಬ್ರು ಇರ್ತಾರೆ. ಬಟ್ ಇವಳಿಗೆ ಅರ್ಥ ಮಾಡ್ಕೊಳ್ಳೋ ಥರ ಒಬ್ಬರು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು. ಏನಿದ್ರು ಶೇರ್ ಮಾಡ್ಕೋಬೋದಾಗಿತ್ತು, ಅವರೆಲ್ಲ ಶೇರ್ ಮಾಡ್ಕೊಳ್ಳೋರು, ತಾಳ್ಮೆಯಿಂದ ಕೇಳಿಸ್ಕೊಳ್ಳೋರು ಎಷ್ಟೇ ಮಾತಾಡಿದ್ರು. ಸೊ ಅವಾಗ ಒಂದು ಕಡೆ ಅನ್ನಿಸ್ತು, ನಾವಿಲ್ಲ ಅಂದ್ರೂ ನಮ್ಮ ಜಾಗಕ್ಕೆ ಒಬ್ರು ಇದ್ದಾರೆ ಅಲ್ಲಿ, ಅಕ್ಕನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಅವಳು ಬೇಜಾರಾದಾಗ ಸಮಾಧಾನ ಮಾಡೋಕ್ಕೆ. ಆ ಥರ ಒಂದು ಫ್ರೆಂಡ್ಶಿಪ್ ಎಲ್ಲರಿಗೂ ಸಿಗಬೇಕು. ಸೂರಜ್ ಒಂದು ವೇಳೆ ಭಾವನಾಗಿ ಬಂದರೆ ಅಂದರೆ ಅಕ್ಕ ಒಪ್ಕೊಂಡ್ರೆ ನಿಮಗೆ ಇಷ್ಟನಾ ಹೇಗೆ ಅಂತ ಹೇಳಿ? ನನಗೆ ಅದ್ರ ಬಗ್ಗೆ ಏನೂ ಪ್ಲ್ಯಾನ್ಸ್ ಇಲ್ಲ. ಬಿಕಾಸ್ ಅವಳು ಮದುವೆದೆಲ್ಲ ಅವಳು ಇನ್ನೂ ಅವಳ ಹತ್ರ ಮಾತಾಡೋಕ್ಕಾಗಲ್ಲ. ಮದುವೆ ಅಂತಂದ್ರೆ ಅವಳಿಗೆ ಇನ್ನೂ ಅದೇನಿದ್ದಿಲ್ಲ. ಫಸ್ಟ್ ಫ್ಯಾಮಿಲಿ, ಅದಾದಮೇಲೆ ಎಲ್ಲ ಅಂತ ಹೇಳ್ತಾಳೆ. ಅದ್ರದ್ದು ಇನ್ನೂ ಪ್ಲ್ಯಾನ್ಸ್ ಇಲ್ಲ. ಓಕೆ, ಒಂದು ವರ್ಡ್ ಇವನ್ ನಾವು ಲಾಸ್ಟ್ ವೀಕ್ ಸ್ಪಂದನ ಬಂದಾಗಲೂ ಕೂಡ ಮಾತಾಡಿಸ್ತಾ ಇದ್ವಿ, ತೊಡೆ ಮೇಲೆ ಮಲ್ಕೊಂಡು ರಘುವ್ರ ತೊಡೆ ಮೇಲೆ ಅದು ಇವನ್ ಎಲ್ರಿಗೂ ಒಂದು ಸ್ವಲ್ಪ ನೋವಾಯಿತು. ಅಶ್ವಿನಿ ಅವ್ರು ಯಾಕೆ ಹಿಂಗೆ ಮಾತಾಡಿದ್ರು? ಆ ಸಂದರ್ಭದಲ್ಲಿ ನಿಮ್ಮ ಮನೇಲಿ ಅಪ್ಪ ಅಮ್ಮ ನೀವು ಅದನ್ನು ಹೇಗೆ ಸ್ವೀಕರಿಸಿದ್ರಿ ಅಂತ ಹೇಳಿ? ಲೈಕ್ ಎಲ್ಲರೂ ನೋಡಿದರು. ನಾವು ಒಳಗಡೆ ಹೋದಾಗ ಫ್ಯಾಮಿಲಿ ರೌಂಡಲ್ಲಿ ನಾವು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ವಿ. ಬಿಕಾಸ್ ನಾನೊಂದು ತಮ್ಮ ಆಗಿರೋದ್ರಿಂದ ಒಳಗಡೆ ಅಕ್ಕಂಗೆ ಒಬ್ರು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ತಪ್ಪು ಮಾಡಿದಾಗ ಮುಂದೆನೇ ಬಂದು ಆನ್ ಫೇಸ್ ಹೇಳ್ತಾರೆ. ಎಲ್ಲರೂ ಇವಾಗ ಹಿಂದೆ ಮಾತಾಡ್ತಾರೆ ಅಂದರೆ, ಬಟ್ ಅವರು ಆನ್ ಫೇಸ್ ಹೇಳೋರು, ಲೈಕ್ ನೀನು ಕರೆಕ್ಟ್ ಮಾಡಿದೆ, ತಪ್ಪು ಮಾಡಿದೆ, ಈ ಥರ ಚೇಂಜ್ ಮಾಡ್ಕೊ ಅಂತೆಲ್ಲ ಹೇಳೋರು. ಸೊ ನಮ್ಗೆ ತುಂಬ ಇಷ್ಟ ಇತ್ತು, ಒಬ್ಬರು ಅಣ್ಣನಾಗಿ ಒಬ್ರ ಜೊತೆಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಅದು ಇಡೀ ಮನೆಗೆ ಗೊತ್ತಿತ್ತು. ಬಟ್ ಆ ಒಂದು ಸ್ಟೇಟ್ಮೆಂಟ್ ಬಂದಾಗ ಎಲ್ಲೋ ಒಂದು ಕಡೆ ಬೇಜಾರಾಯಿತು, ಬಿಕಾಸ್ ಅದು ನೋಡಿದ್ರು ಇದಾಯಿತು ಅಂತ. ಬಟ್ ಜನರೇ ಎಲ್ಲ ಹೇಳ್ತಾಯಿದ್ರು ಅವರಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಅಂತ. ಸೊ ಅದು ಅವರೇ ಆ ಜನರುಗಳೇ ಮಾತಾಡಿದ್ರಿಂದ ನಮ್ಗೆ ಸ್ವಲ್ಪ ಈಸಿ ಆಯಿತು. ಓಕೆ, ಧ್ರುವಂತೂ ಸ್ವಲ್ಪ ಕಾಲು ಎಳ್ದಿದ್ದೆ ಜಾಗ ಇವನ್ ಎಲ್ರಿಗೂ ಸಿಟ್ಟು ಬಂದೇ ಬರುತ್ತೆ. ನೀವು ಆವಾಗ ಹೆಂಗೆ ತಗೊಂಡ್ರಿ ಅವನ್ನೆಲ್ಲ ಮಾತುಗಳು? ಏನೋ ನಾನು ಟ್ರೈ ಮಾಡ್ತಿದ್ದಾಳೆ ಇವಳು, ಈ ಥರ ಪದಗಳೆಲ್ಲ 100% ನಮಗೆ ತಗೊಳಕ್ಕಾಗಲ್ಲ, ಹೆಣ್ಮಕ್ಳಿಗೆ ಸಿಟ್ಟು ಬಂದುಬಿಡುತ್ತೆ. ನೀವು ಆ ಟೈಮನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ ಅಂತ ಹೇಳಿ? ಲೈಕ್ ಯಾರು ನನಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕಂಗೆ ಯಾರೇನು ಮಾತಾಡಿದ್ರು ನನಗೆ ಸಖತ್ ಕೋಪ ಬಂದುಬಿಡುತ್ತೆ. ಬಿಕಾಸ್ ಅದರಲ್ಲೂ ನಮ್ಮ ಅಕ್ಕಂಗೆ ಮಾತಾಡ್ಬಿಟ್ರೆ ನಾನು ತಡ್ಕೊಳ್ಳಲ್ಲ ನಾನು. ಸೊ ಒಳಗಡೆ ಅದು ಮಾತಾಡಿದಾಗ ಎಲ್ಲೋ ಒಂದು ಕಡೆ ಬೇಜಾರಾಯಿತು, ಒಂದು ಕಡೆ ಕೋಪ ಬಂತು. ಬಟ್ ಗೇಮ್ ಅಲ್ಲಿ ಅವ್ರವ್ರ ಒಪಿನಿಯನ್ಸ್ ಅವ್ರವ್ರು ಹೇಳ್ತಾರೆ. ಸೊ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅದು ನಾವು ಅದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ. ಬಿಕಾಸ್ ಆ ಥರ ಏನೂ ಮನೆಯೊಳಗಡೆ ನಡೆದಿರಲಿಲ್ಲ, ಎಲ್ಲರೂ ನೋಡಿದ್ದಾರೆ. ಸೊ ಹಂಗಾಗಿ ಅದೇನೋ ನಮ್ಗೆ ಅಷ್ಟು ಎಫೆಕ್ಟು ಟೈಮಲ್ಲಿ ಮಾಡ್ತು. ಬಟ್ ಅದಾದಮೇಲೆ ಅಷ್ಟು ಮಾಡಿಲ್ಲ. ಅದು ಕಾಸ್ಟ್ಯೂಮ್ ಕೂಡ ರೆಡಿ ಆಗ್ತಿತ್ತು ಫಿನಾಲೆಗೆ ಅನ್ನೋದು ಒಂದು ಇನ್ಫಾರ್ಮೇಷನ್ ಸಿಕ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇವನ್ ಅದು ಬೇಜಾರಾಯಿತು ನನಗೆ, ಕಾಸ್ಟ್ಯೂಮ್ ಕೂಡ ಎಲ್ಲ ರೆಡಿ ಆಗ್ತಾ ಇತ್ತು ಅಂತಂದಾಗ. ಲೈಕ್ ಅದೆಲ್ಲ ರೆಡಿ ಮಾಡಿಸ್ತಾ ಇದ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಹಿಂಗೆ ಬೇಕು, ಅದೇ ಥರ ಮಾಡಿಸ್ಬೇಕು ಅಂತೆಲ್ಲ ತುಂಬ ಆಸೆ ಇತ್ತು. ಒಳಗಡೆ ಹೋದಾಗಲೂ ಹೇಳಿದ್ದೆ ನಾನು, ಚೆನ್ನಾಗಿ ಬರುತ್ತೆ ನೋಡು ಹಂಗೆ ಅಂತೆಲ್ಲ ಹೇಳಿದ್ದೆ. ಅದಾದ್ಮೇಲೆ ಇದು ಹೇಳಿದಾಗ ಸಖತ್ ಬೇಜಾರಾಯಿತು. ಲೈಕ್ ಅದು ನಾನು ನೋಡಬೇಕಾಗಿತ್ತು ಅಲ್ಲಿ ಫಿನಾಲೆಯಲ್ಲಿ. ಆ ಒಂದು ದಿವಸ ಅವಳಲ್ಲಿ ಕೂತಿರ್ಬೇಕಾಗಿತ್ತು ಟಾಪ್ 5ಅಲ್ಲಿ. ಮನೆಯವರೆಲ್ಲ ಅಪ್ಪ ಅಮ್ಮನ ಕರ್ಕೊಂಡೋಗಲ್ಲಿ ಕೂರಿಸ್ದಾಗ ಒಂದು ಖುಷಿ ಇರುತ್ತೆ ಗೊತ್ತಾ. ಈಗ ಸುದೀಪ್ ಸರ್ ಕೇಳಿದಾಗ ನಿಮ್ಮ ಮಗಳು ಟಾಪ್ 5 ಬಂದಿದ್ದಾರೆ ಅಂತಂದಾಗ ಅವ್ರಿಗೊಂದು ಇನ್ನೂ ಪ್ರೌಡ್ ಫೀಲ್ ಇರುತ್ತೆ. ಅದೊಂದು ನೋಡೋಕ್ಕಾಗಿಲ್ಲ. ಬಟ್ ಪರವಾಗಿಲ್ಲ, ಖುಷಿ ಇದೆ. ಜನರು ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಹೇಳ್ತಾರೆ ಟಾಪ್ 5 ಇರಬೇಕಾಗಿತ್ತು ಅಂತ. ಅದೇ ಒಂದು ಕಡೆ ಸಾಕು. ಜೀವನದಲ್ಲಿ ನೀವಿಬ್ಬರು ಕಿತ್ತಾಡಿದ್ದು ಯಾವುದಾದ್ರು ಒಂದು ಒಳ್ಳೆ ಇನ್ಸಿಡೆಂಟ್, ಅಣ್ಣ ತಂಗಿ ಅಥವಾ ತಮ್ಮ ಅಣ್ಣ ಅಕ್ಕ ಅಂದಾಗ ನೆಕ್ಸ್ಟ್ ಲೆವೆಲಲ್ಲಿ ಜಗಳ ಆಗಿರುತ್ತೆ, ಕಿತ್ತಾಡಿ ತಲೆ ಕೂದಲೆಲ್ಲ ಎಳ್ದಾಡಿ, ಆ ಥರದೊಂದು ಒಳ್ಳೆ ಮೆಮೊರಿ ಇದ್ರೆ ಶೇರ್ ಮಾಡಿ ಲಿಖಿತವ್ರೆ.
ಲೈಕ್ ಇವಾಗಿನ ರೀಸೆಂಟ್ದೆಲ್ಲ ಯಾವುದೂ ಇಲ್ಲ, ಬಿಕಾಸ್ ನಾನು ಇವಾಗ ಬ್ಯಾಂಗ್ಳೂರ್ ಶಿಫ್ಟ್ ಆಗಿರೋದು. ನಾನು ರೀಸೆಂಟಾಗಿ 1 year ಹತ್ರ ಆಯಿತು. ಬಟ್ ಅಲ್ಲಿದ್ದಂಗೆ ನಾನು ಮೈಸೂರಲ್ಲಿ ಇದ್ದಿದ್ದು. ಅಕ್ಕ ಬ್ಯಾಂಗ್ಳೂರು ಮೈಸೂರೆಲ್ಲ ಮಾಡ್ತಾಯಿದ್ಲು. ಅದಕ್ಕೂ ಮುಂಚೆ ನಾನೆಲ್ಲ 6th 5th ಅಲ್ಲೆಲ್ಲ ಟೈಮಲ್ಲಿ ತುಂಬ ಜಗಳ ಮಾಡ್ತಿದ್ವಿ, ತುಂಬ ಹೊಡೆದಾಡ್ತಾ ಇದ್ವಿ. ನಮ್ಮ ಅಕ್ಕಂಗೆ ಒಂಥರ ಹೆಂಗೇನೆ ಮಾತಾಡೋ ಟೈಮಲ್ಲಿ ಸುಮ್ಮನೆ ಹೊಡಿಯೋದು ಒಂಥರ ಅದು ಅಭ್ಯಾಸ. ಸುಮ್ಮನೆ ಹೊಡಿತಾ ಇರ್ತಾಳೆ ಅಂದರೆ ಆ ಥರ ಅಲ್ಲ, ಲೈಕ್ ಕ್ಯಾಶುವಲ್ ಆಗಿ ಅದಂತ ಅಭ್ಯಾಸ ಅವಳಿಗೆ ಅವಾಗಿಂದ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಯಾರಿಗೇ ಆಗಿದ್ರು ನಮಗೆ ಮಾತಾಡೋ ಟೈಮಲ್ಲಿ ನಾನು ಸ್ವಲ್ಪ ಶಾರ್ಟ್ ಟೆಂಪರ್. ನಾನು ಸಡನ್ನಾಗಿ ನಾನು ರೈಸ್ ಆಗ್ಬಿಡ್ತಿದ್ದೆ. ಅವಳು ಆ ಕಡೆ ಅವಳು ಫುಲ್ ರೈಸ್ ಆಗ್ಬಿಡೋಳು. ಅವಾಗ ಸಡಿಯಾಗಿ ಹೊಡೆದಾಡಿ ಕೂದಲೆಲ್ಲ ಇಟ್ಕೊಂಡು ಹೊಡೆದು ಆ ಥರ ಎಲ್ಲ ಅವಾಗ ನಡೀತಾ ಇತ್ತು ತುಂಬ ಸಕ್ಕತ್. ಅಪ್ಪ ಅಮ್ಮ ಆಚೆ ಹೋಗ್ಬೇಕಂದ್ರೆ ಎದುರುಕೊಳ್ಳೋರು, ಏನೋ ಬಿಟ್ಟೋಗಲ್ಲ ನಿಮ್ಮನ್ನ ಅಂದ್ಕೊಂಡು ಏನಾರು ಮಾಡ್ಕೋತಾರೆ ಅಂದ್ಬಿಟ್ಟು ತುಂಬ ಪ್ಲ್ಯಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಬಿಡೋರು ಆಚೆ ಹೋಗೋದನ್ನೆಲ್ಲನೂ. ಆವಾಗ ಲೈಕ್ ಇವಾಗಿನ ಮಟ್ಟಿಗೆ ಅದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಹೊರ್ಗಡೆ ಎಲ್ಲ ನೋಡಿದ್ರೆ ಗಿಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಇವಾಗ ನನಗೆ ಅದು ಅಷ್ಟಿದ್ದಿಲ್ಲ. ಸರಿ, ತುಂಬ ಡಿಸರ್ವ್ ಇರೋದು ಅಂತ ಯಾರು ಅನಿಸ್ತಾ ಇಲ್ವಾ? ಡಿಸರ್ವ್ ಯಾರಿದ್ದಾರೆ ಅಂತ? ಅಲ್ಲಿರೋರೆಲ್ಲ ಡಿಸರ್ವ್ ಇದ್ದಾರೆ, ಬಟ್ ಅದು ನಾವು ಇವಾಗ ಇವರೇ ಗೆಲ್ಲಬೇಕು ಅವರೇ ಅಂತ ನನಗೆ ಆ ಥರ ನನಗೆ ಅದು ಇದ್ದಿರಲಿಲ್ಲ. ಬಟ್ ಇವಾಗಿನ ನಾನು ಹೊರಗಡೆ ರೆಸ್ಪಾನ್ಸ್ ಎಲ್ಲ ನೋಡಿದ್ರೆ ಗಿಲ್ಲಿ ಗೆಲ್ಬೋದು ಅಂತ ಅನಿಸುತ್ತೆ. ಓಕೆ, ಅಕ್ಕನಿಗೆ ಮುಂದಿನ ದಿನಗಳಲ್ಲಿ 100% ಒಳ್ಳೊಳ್ಳೆ ಅವಕಾಶಗಳು ಸಿನಿಮಾ ರಂಗದಲ್ಲಿ ಹುಡ್ಕೊಂಡು ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಅವರಿರೋ ಫಿಸಿಕ್ಸ್ ಆಗಿರ್ಬೋದು, ಅವರಿರೋ ನೋಟ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿರೋದ್ರಿಂದ ಇಂಡಸ್ಟ್ರಿಲಿ ಕೂಡ ದೊಡ್ಡ ಹೆಸರು ಮಾಡ್ತಾರೆ ಅಂತ ಅನಿಸುತ್ತೆ. ನೀವು ನಿಮ್ಮ ಅಕ್ಕನಿಗೆ ಏನಾದರೂ ಹೇಳಿದ್ರೆ ಏನು ಹೇಳ್ತೀರಾ ಅಂತ ಹೇಳಿ ನಮ್ಮ ಜಿ ಮೂಲಕ. ಲೈಕ್ ನಾನು ಅಕ್ಕನ ಒಂದು ದೊಡ್ಡ ಮಟ್ಟದಲ್ಲಿ ನೋಡ್ಬೇಕಂತ ತುಂಬ ಕಾಯ್ತಾ ಇದ್ದೀನಿ ನಾನು. ಲೈಕ್ ಅವಳು ಒಂದು ಹೆಸರು ಮಾಡಿರಬೇಕು, ತುಂಬ ದೊಡ್ಡ ಇವಾಗ ಬಟ್ ಇನ್ನೂ ನೆಕ್ಸ್ಟ್ ಲೆವೆಲ್. ಅವಳಿಗೆ ತುಂಬ ಫಿಲಮ್ಸ್ ಮಾಡಬೇಕಂತ ಸಖತ್ ಆಸೆ ಇದೆ, ದೊಡ್ಡ ಫಿಲಮ್ಸ್. ಸೊ ಆ ಥರ ಆಪರ್ಚುನಿಟೀಸ್ಗಳು ಬರಲಿ, ಅವಳು ಒಳ್ಳೆ ಹೆಸರು ಮಾಡಲಿ, ನಂಗೆ ತುಂಬ ಖುಷಿ ಆಗುತ್ತೆ ಅವಾಗ. ಎಸ್ ಲಿಖಿತ್ ಅವರು, ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಅಕ್ಕನೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ನಮಗೆ ಒಂದು ಹೋಪ್ ಇದೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಲಿಖಿತ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.